ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 22 ಹಾಗೂ 23ನೇ ಕಂತಿನ ಹಣ ಇದೇ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ 2 ಕಂತುಗಳನ್ನಾದರೂ ಹಾಕಿಕೊಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಬಹಳ ತಿಂಗಳಿನಿಂದ ಒಂದೇ ತಿಂಗಳಲ್ಲಿ ಎರಡೆರಡು ಕಂತುಗಳನ್ನು ಹಾಕಿರುವಂತಹ ಹಿಸ್ಟ್ರಿಯನ್ನು ನಾವು ಮರೆತುಬಿಟ್ಟಿದ್ವಿ. ಹೌದು ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿಯಲ್ಲಿ 2 ರಿಂದ 3 ಕಂತುಗಳಾಗೂ ಸತತವಾಗಿ ಪೆಂಡಿಂಗ್ ಉಳಿತಾನೆ ಇದ್ವು. ಇದರಲ್ಲಿ ಈಗ ಸತತವಾಗಿ 2 ಕಂತುಗಳನ್ನಾದರೂ ಈಗ ಜಮಾ ಮಾಡುವಂತಹ ಪ್ರೊಸೆಸರ್ ಇವತ್ತು ಈಗಾಗಲೇ ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭವಾಗ್ತಾ ಇದೆ ಅಂತ ಹೇಳ್ಬೋದು. ನಿಮಗೆ 22ನೇ ಕಂತಿನ ಹಣ ಆಲ್ಮೋಸ್ಟ್ ಈಗ ಎಲ್ಲಾ ಜನರಿಗೆ ಬಂದು ಕೆಲವೊಂದಿಷ್ಟು ಮಹಿಳಾ ಫಲಾನುಭವಿಗಳಿಗೆ ಬಂದಿಲ್ಲ ಅಂತ ಹೇಳ್ಬೋದು. ಅವರಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಒಂದು ವೇಳೆ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದಿಲ್ಲ ಅಂದ್ರೆ ಅದಕ್ಕೆ ಕಾರಣಗಳೇನು, ಆ ಎಲ್ಲಾ ಕಾರಣಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಆ ಕಾರಣಗಳಂದ್ರೆ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನಿಮಗೆ ಮುಂದೆ ಬರ್ತಕ್ಕಂಥ ಯಾವ ಕಂತುಗಳಿಗೂ ಕೂಡ ಜಮಾ ಆಗೋದಿಲ್ಲ. ಇನ್ನು ಕಾಂಗ್ರೆಸ್ ಪಕ್ಷ ಇರುವವರೆಗೂ ಕೂಡ ಒಂದು 20 ಕಂತುಗಳಾದ್ರೂ ಬರಬಹುದು. 20 ಕಂತುಗಳಂದ್ರೆ 40,000 ದುಡ್ಡನ್ನಾದ್ರೂ ನೀವು ಪಡ್ಕೊಳ್ಬಹುದು. ಹಾಗಾಗಿ ನೀವು ಈ ದುಡ್ಡನ್ನ ಪಡ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು, ಯಾವ ಕಾರಣಕ್ಕಾಗಿ ದುಡ್ಡು ಬಂದಿಲ್ಲ, ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿತಾ ಹೋಗೋಣ. ಜೊತೆಗೆ ಇಂಪಾರ್ಟೆಂಟ್ 23ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವಾಗಿನಿಂದ ಬರ್ತಾ ಇದೆ, ಸೊ ಅದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬಹಳ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತೆ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಕಂತಿನಲ್ಲೂ ಒಂದೊಂದು ತಿಂಗಳಾದರೂ ಲೇಟ್ ಆಗ್ತಾನೆ ಇದೆ, ಡಿಲೇ ಆಗ್ತಾನೆ ಇದೆ. ಸರ್ಕಾರ ಸರಿಯಾದ ಟೈಮ್ಗೆ ದುಡ್ಡನ್ನ ಜಮಾ ಮಾಡ್ತಾ ಇಲ್ಲ ಅನ್ನುವಂತಹ ಕಾರಣಗಳು ಕೇಳಿ ಬರ್ತಾ ಇದ್ವು. ಆ ಕಾರಣಗಳಿಂದಾಗಿ ಈಗ ನೋಡ್ತಾ ಇದ್ದೀರಿ ನೀವು, ಎಷ್ಟು ಕಂತುಗಳು 2 ರಿಂದ 3 ಕಂತುಗಳಾದರೂ ಪೆಂಡಿಂಗ್ ಉಳಿತಾ ಇದ್ವು. ಅದೆಲ್ಲ ಬಿಡಿ, ಈಗ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಪಿಂಚಣಿ ಯೋಜನೆಯಲ್ಲೂ ಕೂಡ ಹೊಡೆತಾ ಇತ್ತು. ಸೊ ಅಲ್ಲಿ ಕೂಡ ಸರಿಯಾಗಿ ದುಡ್ಡು ಹೋಗ್ತಾ ಇಲ್ಲ. ಹೀಗೆ ದುಡ್ಡನ್ನ ಕೊಡುವಂತಹ ಯೋಜನೆಗಳಲ್ಲಿ ದುಡ್ಡನ್ನ ಸರಿಯಾಗಿ ಹಾಕ್ತಾ ಇರಲಿಲ್ಲ. ಯಾಕಂದ್ರೆ ಸರ್ಕಾರ ದುಡ್ಡನ್ನ ಹೊಂದಾಣಿಕೆ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತಾ ಇತ್ತು. ಈ ಕಡೆ ಯಾವ ಯೋಜನೆಗಳಲ್ಲಿ ಎಷ್ಟು ದುಡ್ಡನ್ನ ಕಳಿಸಬೇಕಾಗಿದೆ ಅದೆಲ್ಲವೂ ಕೂಡ ಮರಿತಾ ಇತ್ತು ಅಂತ ಅನ್ಕೊಳ್ಬಹುದು. ಸದ್ಯಕ್ಕೆ ಮಾತ್ರ ನಿಮಗೆ 22ನೇ ಕಂತಿನ ಹಣ ಹಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ಕೂಡ ತಾಂತ್ರಿಕ ದೋಷ ಆಗಿತ್ತು. ಅದನ್ನ ಸರಿಪಡಿಸಿಕೊಂಡು ಮತ್ತೆ ನಿಮ್ಮ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ತಕ್ಕಂತಹ ಪ್ರೊಸೆಸರ್ ಅನ್ನ ಪ್ರಾರಂಭ ಮಾಡಿ ಕೊನೆ ಪಕ್ಷ ಈಗ ಎಲ್ಲ ಕಂತುಗಳನ್ನ ಹಾಕಿ ಈಗ ಕೆಲವೇ ಕಂತುಗಳು ಮಾತ್ರ ಬಾಕಿ, ಅಂದ್ರೆ ಕೆಲವೇ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಬರೋದು ಬಾಕಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಎಷ್ಟು ಅಂದ್ರೆ ಈಗಾಗಲೇ 1,15,00,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ. ಆಲ್ರೆಡಿ ಈಗ 1,22,00,000 ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದ್ದೀರಿ. ಹಾಗಾಗಿ ಇನ್ಯಾವೊಂದು 5 ರಿಂದ 7 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಬರೋದಿದೆ. ಅದು 1 ರಿಂದ 2 ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ. ಅದಕ್ಕೇನು ಬಹಳ ದಿನ ಟೈಮ್ ತೆಗೆದುಕೊಡೋದಿಲ್ಲ. ತಾಂತ್ರಿಕ ದೋಷ ಆಗಬಾರ್ದು ಅಷ್ಟೇ. ಅದರ ಸಲುವಾಗಿನೇ ನಿಮಗೆ ಹಂತ ಹಂತವಾಗಿ ಸ್ಲೋ ಆಗಿ ದುಡ್ಡು ಜಮಾ ಮಾಡಿರ್ತಕ್ಕಂಥದ್ದು. ನೀವು ಕೂಡ ಸಹಕರಿಸಬೇಕಾಗುತ್ತೆ. ಸೊ ಹಾಗಾದ್ರೆ ಸ್ನೇಹಿತರೆ, ಈ 22ನೇ ಕಂತಿನ ಹಣ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಒಂದು ವೇಳೆ ಈ 22ನೇ ಕಂತಿನ ಹಣ ಆವಾಗಲೂ ಕೂಡ ಬರಲಿಲ್ಲ ಅಂದ್ರೆ ಯಾವ ಕಾರಣಕ್ಕಾಗಿ ಬಂದಿಲ್ಲ ಮತ್ತೆ ಅದನ್ನ ನಾವು ಪಡ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು ಅದನ್ನ ನಾವು ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ನೀವು ಎಲಿಜಿಬಿಲಿಟಿ ಹೊಂದಿದ್ದೀರಿ. ಎಲಿಜಿಬಿಲಿಟಿ ಇದ್ದಿದ್ರೂ ಸಹಿತ ನಿಮಗೆ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣಗಳೇನು ಅಂತ ನಾನು ಹೇಳ್ತೀನಿ. ಬಹುತೇಕ ಅನೇಕ ಫಲಾನುಭವಿಗಳು ಏನ್ ಮಾಡ್ತಾ ಇದ್ರಿ, ವಲಸೆ ಹೋಗಿ ದುಡಿಮೆಯನ್ನ ಮಾಡ್ತಾ ಇದ್ರಿ. ಹೌದು, ನೀವಿರ್ತಕ್ಕಂತಹ ಸ್ಥಳದಿಂದ ಬೇರೆ ಸ್ಥಳಗಳಿಗೆ ಹೋಗಿ ದುಡಿಮೆಯನ್ನ ಮಾಡ್ತಾ ಇರ್ತೀರಿ. ಆ ದುಡಿಮೆಯನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಗೆ ಈ ಕಡೆ ರೇಷನ್ ತೆಗೆದುಕೊಳ್ಳದೆ ಮರೆತು ಬಿಟ್ಟಿರ್ತೀರಿ. ಅಂದ್ರೆ ನೀವು ಒಂದ್ಸಾರಿ ಹೋದ್ರೆ ಈ ಕಡೆ ಬಂದು ರೇಷನ್ ನಿಮ್ಮ ಮನೆಗೆ ಬರೋದನ್ನ 5-6 ತಿಂಗಳು ಮಾಡ್ಕೊಳ್ಬಹುದು. ಹಾಗಾಗಿ ಸರ್ಕಾರ ಏನ್ ಹೇಳುತ್ತೆ, ನೀವು ಕಳೆದ 3-4 ತಿಂಗಳಿನಿಂದ ರೇಷನ್ ಅನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತೀವಿ. ಯಾಕಂದ್ರೆ ರೇಷನ್ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ನಾವು ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತೀವಿ ಅಂತ ಸರ್ಕಾರ ತಿಳಿಸ್ತಾ ಇದೆ. ಮೊದಲೇ ಈಗ ರೇಷನ್ ಕಾರ್ಡ್ ನನಗೆ ಬೇಕು, ನಿನ್ಗೆ ಬೇಕು ಅಂತ ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ರೇಷನ್ ಕಾರ್ಡ್ ಇದ್ರೂ ಸಹಿತ, ಎಲಿಜಿಬಿಲಿಟಿ ಹೊಂದಿದ್ರು ಸಹಿತ ನೀವು ರೇಷನ್ ಅನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ಅನ್ನ ಸರ್ಕಾರ ರದ್ದು ಮಾಡಲಿಕ್ಕೆ ಹಿಂದೆ ಮುಂದೆ ಲೋಡೋದೇ ಇಲ್ಲ, ಡೈರೆಕ್ಟ್ಲಿ ರದ್ದು ಮಾಡಿಬಿಡುತ್ತೆ. ಹಾಗಾಗಿ ನೀವು ಈ ರೇಷನ್ ಅನ್ನ ತೆಗೆದುಕೊಳ್ಬೇಕು ಅಂದ್ರೆ ಎಲ್ಲಿರ್ತೀರಿ ಅಲ್ಲಿ ಬಂದು ರೇಷನ್ ಅನ್ನ ತೆಗೆದುಕೊಂಡ್ರೇನೆ ಮಾತ್ರ ನಿಮಗೆ ರೇಷನ್ ಕಾರ್ಡ್ ಉಳಿಯುವಂಥದ್ದು, ಅಥವಾ ಎಲ್ಲಿರ್ತೀರಿ ಅಲ್ಲಿಂದ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬಹುದು. ಆಗ ಮಾತ್ರ ನಿಮಗೆ ಈ ರೇಷನ್ ಕಾರ್ಡ್ನ ಲಾಭ ಸಿಗಲಿಕ್ಕೆ ಸಾಧ್ಯ. ಸೊ ಅನೇಕ ಫಲಾನುಭವಿಗಳು ಈ ರೀತಿ ಆಗಿದೆ. ಅದನ್ನ ನೀವು ಮೊದಲು ಸರಿಪಡಿಸ್ಕೊಳ್ಳಿ, ರೇಷನ್ ಅನ್ನ ತೆಗೆದುಕೊಳ್ಳಬೇಡಿ. ಇನ್ನು ನೆಕ್ಸ್ಟ್ ಸ್ನೇಹಿತರೆ, ಅನೇಕ ಕುಟುಂಬಸ್ಥರಲ್ಲಿ ಈಗ ರೇಷನ್ ಕಾರ್ಡ್ 2 ರಿಂದ 3 ರೇಷನ್ ಕಾರ್ಡ್ಗಳು. ಇದರ ಬಗ್ಗೆ ಅಂತೂ ನಾನು ಸಾಕಷ್ಟು ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ. ಈಗ ನಮ್ಮ ಮನೆ ಪಕ್ಕದವರದು ಕೂಡ ಹಾಗೆ ಆಗಿದೆ. ಒಂದು ರೇಷನ್ ಕಾರ್ಡಿಗೆ ಈ ದುಡ್ಡು ಬಂದಿದೆ, ಇನ್ನೊಂದು ರೇಷನ್ ಕಾರ್ಡಿಗೆ ದುಡ್ಡೇ ಬಂದಿಲ್ಲ. ಹೌದು ಸ್ನೇಹಿತರೆ, ಯಾಕಂದ್ರೆ 2 ರಿಂದ 3 ರೇಷನ್ ಕಾರ್ಡ್ಗಳನ್ನ ನೀವು ಮಾಡಿಸ್ಕೊಂಡಿದ್ದೆ ಆದ್ರೆ ಸರ್ಕಾರಕ್ಕೆ ಈಗಾಗಲೇ ಇನ್ಫಾರ್ಮೇಶನ್ ಹೋಗಿರುತ್ತೆ. ಹೇಗೆ ಹೋಗಿರುತ್ತೆ ಅನ್ನೋದೊಂದು ಸ್ವಲ್ಪ ಹೇಳ್ತೀನಿ ಕೇರಿ. ಈಗಾಗಲೇ UHID ನಂಬರ್ ಜನರೇಟ್ ಮಾಡಿ ನಿಮ್ಮ ಮನೆಗೆ ಏನು ಸ್ಟೀಕರ್ ಅಂಟಿಸಿದ್ರಲ್ವಾ ಜಾತಿ ಗಣತಿ ಮುಖಾಂತರ, ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನಸಂಖ್ಯೆ ಇದೆ, ನಿಮ್ಮ ಮನೆಯಲ್ಲಿ ನಿಮ್ಮದು ಜಾತಿ ಯಾವುದು, ನಿಮ್ಮ ಮನೆಯಲ್ಲಿ ಎಷ್ಟು ಕಾರ್ಗಳಿದ್ದಾವೆ, ಎಷ್ಟು ಬೈಕ್ಗಳಿದ್ದಾವೆ, ಎಷ್ಟು ಬೆಳವಣಿಗೆ ಆಗಿದೆ, ಎಷ್ಟು ಸರ್ಕಾರಿ ನೌಕರಸ್ಥರಿದ್ದಾರೆ, ಎಷ್ಟು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ಅಥವಾ
ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡೋರು ಎಷ್ಟಿದ್ದಾರೆ, ಅಂದರೆ ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಈ ರೀತಿ ಅವರು ಎಷ್ಟು ಚೆನ್ನಾಗಿದ್ದಾರೆ, ನಿಮ್ಮ ಮನೆ ಎಷ್ಟು ದೊಡ್ಡದಿದೆ, ಅದನ್ನು ಬಾಡಿಗೆಗೆ ಏನಾದರೂ ಕೊಟ್ಟಿದ್ದೀರಾ, ಇದೆಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ಒಪ್ಪಿಸುವಂತಹ ಕೆಲಸ ಮಾಡ್ತಾರೆ. ಸುಮಾರು 60 ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಅಷ್ಟೊಳಗೆಲ್ಲ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಹೋಗಿರುತ್ತೆ. ಅದರ ಆಧಾರದ ಮೇಲೆ ನಿಮಗೆ ರೇಷನ್ ಕಾರ್ಡ್ ಕೊಡಬೇಕೋ ಬೇಡವೋ ಎಲ್ಲ ಡೀಟೇಲ್ಸನ್ನು ಆಹಾರ ಇಲಾಖೆ ಒಂದು ಫೈನಲ್ ಡಿಸಿಷನ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ಗೆ ಎಷ್ಟು ದುಡ್ಡು ಕಳಿಸಬೇಕೋ ಅಷ್ಟು ದುಡ್ಡು ಮಾತ್ರ ಕಳಿಸುವಂಥದ್ದು. ಇದು ನಿಮ್ಮ ಗಮನದಲ್ಲಿರಲಿ. ಹೌದು ಸ್ನೇಹಿತರೆ, ಬಹಳ ಒಂದು ರೇಷನ್ ಕಾರ್ಡ್ಗಳು ಬೇರೆ ಬೇರೆ ಆಗಿದ್ದಾವೆ. ಹಾಗಾಗಿ ಆ ರೇಷನ್ ಕಾರ್ಡ್ಗಳನ್ನು ಒಂದೇ ರೇಷನ್ ಕಾರ್ಡ್ಗೆ ನೀವು ಹೆಸರು ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಈ ಒಂದು ರೂಲ್ಸ್ ಅನ್ನ ಇಟ್ಟು ನಿಮ್ಮ ರೇಷನ್ ಕಾರ್ಡ್ಗೆ ದುಡ್ಡು ಕಳಿಸ್ತಾ ಇಲ್ಲ, ಒಂದು ರೇಷನ್ ಕಾರ್ಡ್ಗೆ ಮಾತ್ರ ದುಡ್ಡೆಲ್ಲ ಕಳಿಸುವಂಥದ್ದು. ಇನ್ನು ಅನೇಕ ಕುಟುಂಬಸ್ಥರು ಈಗ ರೇಷನ್ ಕಾರ್ಡ್ಗೆ ಅರ್ಹತೆಯನ್ನು ಹೊಂದಿರ್ತಾರೆ. ಆದರೆ ಹೊಸ ಹೊಸ ಬೆಳವಣಿಗೆ ಆಗಿರುವಂತಹ ಕಾರಣಕ್ಕಾಗಿ ಹೊಸ ಹೊಸ ಹೊಲಗದ್ದೆಗಳನ್ನ ಅಥವಾ ಮನೆಯನ್ನ ಕಟ್ಟಿಸುವಂಥದ್ದು ಅಥವಾ ಹೊಸ ಹೊಸ ಕಾರ್ಗಳನ್ನು ಖರೀದಿ ಮಾಡುವಂಥದ್ದು, ಈ ರೀತಿ ನೀವೇನಾದರೂ ಮಾಡಿದ್ರೆ ಎಲಿಜಿಬಿಲಿಟಿಯಿಂದ ಹೊರಗಡೆ ಹೋಗ್ತೀರಿ. ಅಥವಾ ನಿಮ್ಮ ಹತ್ರ BPL ಕಾರ್ಡ್ ಇದ್ರೆ APLಗೆ ಬರ್ತೀರಿ, APL ಇದ್ರೆ ನಿಮ್ಮನ್ನ ರದ್ದು ಮಾಡಲಾಗುವುದು. ಈ ರೀತಿ ನಿಮಗೆ ರೇಷನ್ ಕಾರ್ಡ್ಗೂ ನಿಮ್ಮ ಬೆಳವಣಿಗೆಗೂ ಒಂದು ಹೊಂದಾಣಿಕೆಯನ್ನ ನೋಡಿಕೊಂಡು ನಿಮಗೆ ಎಲಿಜಿಬಿಲಿಟಿಯನ್ನ ಕೊಡುತ್ತೆ ಸರ್ಕಾರ. ಸೊ ಹೀಗೆ ನಿಮಗೆ ಎಲಿಜಿಬಿಲಿಟಿ ಇದಿರಾ ಇಲ್ವಾ ಅನ್ನುವಂಥದ್ದನ್ನು ನೋಡಿಕೊಳ್ಳುತ್ತೆ. ಗವರ್ಮೆಂಟ್ ನೌಕರಸ್ಥರೇನಾದರೂ ಇದ್ರೆ ಅವರದ್ದು ಕೂಡ APLಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಮತ್ತೆ BPLಗೆ APLಗೆ ಬಹಳಷ್ಟು ವ್ಯತ್ಯಾಸ ಇದೆ. BPL ಇದ್ದವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತದೆ. ಗೃಹಲಕ್ಷ್ಮಿ ಮಾತ್ರ ನಿಮ್ಗೆ 22,000 ಬರುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ನಾವು ನೋಡೋದಾದ್ರೆ ಬಹಳಷ್ಟು ಆದ್ಯತೆನ BPL ರೇಷನ್ ಕಾರ್ಡ್ದವರಿಗೆ ಕೊಡ್ತಾರೆ. APL ರೇಷನ್ ಕಾರ್ಡ್ದವರಿಗೆ ಅಷ್ಟೊಂದು ಆದ್ಯತೆ ಇರೋದಿಲ್ಲ. ಹೌದು ಸ್ನೇಹಿತರೆ, ಇದು ನಿಮ್ಮ ಗಮನದಲ್ಲಿರಲಿ. ಇನ್ನು ನಿಮಗೆ ಈ ರೀತಿ ರೂಲ್ಸ್ಗಳನ್ನು ಇಟ್ಕೊಂಡು ನಿಮ್ಮನ್ನ ರದ್ದು ಮಾಡುವಂತಹ ಕೆಲಸ ಈಗ ಸರ್ಕಾರ ಮಾಡ್ತಾ ಇದೆ. ಹೊಸ ಹೊಸ ರೂಲ್ಸ್ಗಳನ್ನು ತರ್ತಾನೆ ಇರುತ್ತೆ. ನಿಮಗೆ ಗೊತ್ತೇ ಇದೆ, ಗೃಹಲಕ್ಷ್ಮಿ ಬಂದಾಗಿನಿಂದ ಹೊಸ ಹೊಸ ರೂಲ್ಸ್ಗಳು ಬರ್ತಾನೆ ಇದ್ದಾವೆ. ಸೊ ಇದಿಷ್ಟು ಆದ್ಮೇಲೆ 23ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇನ್ನು 2 ರಿಂದ 3 ದಿನಗಳಲ್ಲಿ ರಿಲೀಸ್ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹೌದು ಸ್ನೇಹಿತರೆ, ಡೆಫಿನೆಟ್ಲಿ ಇದೇ ಬರುವ ಸೋಮವಾರ ನಿಮ್ಮ ಖಾತೆಗಳಿಗೆ ನಾಳೆನೇ ಬಿಡುಗಡೆ ಆಗುವಂತಹ ಸಾಧ್ಯತೆನೂ ಕೂಡ ಇದೆ. ಅಥವಾ ನಾಡಿದ್ದು ಕೂಡ ರಿಲೀಸ್ ಆಗ್ಬೋದು. ಅವರ ಡೇಟ್ ಅಂತ ಫಿಕ್ಸ್ ಮಾಡೋದಿಲ್ಲ, 2-3 ದಿನಗಳಲ್ಲಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಅದನ್ನ ವಿಷಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸರ್ಕಾರ ರಿಲೀಸ್ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ಅವರು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.